ನಿಷ್ಕ್ರಿಯ ನಿರ್ಧಾರ ತೆಗೆದುಕೊಳ್ಳುವ ಪರಿಣಾಮಗಳಿಗೆ ಆ ಕಥೆ ಒಂದು ದೊಡ್ಡ ಉದಾಹರಣೆಯಾಗಿದೆ. ನಂತರ ಕ್ರಿಯಾಶೀಲ ನಿರ್ಧಾರ ತೆಗೆದುಕೊಳ್ಳುವ ಪರಿಣಾಮಗಳೇ ಉದಾಹರಣೆಯ ಬಗ್ಗೆ ಏನು? ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಪೂರ್ವಭಾವಿಯಾಗಿರುವುದು ಎಂದರೆ ನಾವು ಮಾಡಬೇಕಾದಲ್ಲಿ ಪೂರ್ವಭಾವಿಯಾಗಿರುವುದಾಗಿದೆ. ಆ ಕಥೆಯಲ್ಲಿ ಶಿವರಾಮನಿಗೆ ಪ್ರಮೋಷನ್ ಗೊತ್ತೇದಾಗ ತಕ್ಷಣ ಪ್ರಮೋಷನ್ಗೆ ಅರ್ಜಿ ಹಾಕಿ ಉಳಿದ ಕೆಲಸ ಮುಗಿಸಿದ. ವಿವಿಧ ಬೆಳೆಗಳಿಗೆ ಕೀಟನಾಶಕ ಡೋಸೇಜ್ ವಿವರಗಳನ್ನು ಕಂಪನಿ ಕರಪತ್ರಗಳಲ್ಲಿ ನೀಡಲಾಗಿದೆ, ಆದರೆ ಹಿಂದಿನ ರೈತರ ಸಭೆಯಲ್ಲಿ ಚರ್ಚಿಸಲಾಗಿಲ್ಲ. ಕಂಪನಿಯ ಪ್ರತಿನಿಧಿಗಳು ಸಾಮಾನ್ಯವಾಗಿ ಹೆಚ್ಚಿನ ವಿವರಗಳೊಂದಿಗೆ ರೈತರನ್ನು ಗೊಂದಲಗೊಳಿಸುವುದನ್ನು ತಪ್ಪಿಸಲು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಇಡುತ್ತಾರೆ. ಆದರೆ ಕೆಲವೊಮ್ಮೆ ಡೋಸೇಜ್ಗಳಲ್ಲಿನ ವ್ಯತ್ಯಾಸಗಳಂತಹ ಪ್ರಮುಖ ವಿವರಗಳನ್ನು ಬಿಟ್ಟು ಬಿಡಬಹುದು. ಕೊನೆಗೆ ರೈತ ಮತ್ತೊಂದು ಕೀಟನಾಶಕವನ್ನು ಖರೀದಿಸಬೇಕಾಯಿತು, ಆದ್ದರಿಂದ ಅವನು ಬಹಳಷ್ಟು ಕಳೆದುಕೊಂಡನು. ರೈತರಿಗೆ ಮಾತ್ರ ನಷ್ಟವಿಲ್ಲ, ಬೆಳೆ ಕೂಡ ಕೆಲವು ದಿನಗಳ ಬೆಳವಣಿಗೆ ಮತ್ತು ಶಕ್ತಿಯನ್ನು ಕಳೆದುಕೊಂಡಿತು. ಇದರಿಂದ ರೈತನಿಗೆ ನಷ್ಟವು ಉಂಟಾಗುತ್ತದೆ, ಆದರೆ ಬೆಳೆಯನ್ನು ಸಾಮಾನ್ಯ ಸ್ಥಿತಿಗೆ ತರಲು ಅವನ ಶಕ್ತಿಯನ್ನು ವ್ಯಯಿಸಲಾಗುತ್ತದೆ. ಕಂಪನಿಯ ವಿಶ್ವಾಸಾರ್ಹತೆಗೆ ಧಕ್ಕೆಯಾಗಿದೆ. ಹಾಗಾಗಿ ಅಂತ ಸಂದರ್ಭಗಳು ಸಂಭವಿಸುತ್ತವೆ. ಇಂಥ ವಿಷಯಗಳಲ್ಲಿ ತೊಡಗಿರುವ ರೈತರು, ವಿತರಕರು ಮತ್ತು ಕಂಪನಿಗಳಿಗೆ ತೊಂದರೆ ಮತ್ತು ನಷ್ಟವನ್ನು ತಪ್ಪಿಸಲು ಏನು ಮಾಡಬೇಕು?